ಇದ್ದಿದ್ದು ಇದ್ದ ಹಾಗೆ. ಭಾರತದ ಉಕ್ಕಿನ ಮನುಷ್ಯ ಎಂದು ಹೆಸರುವಾಸಿ ಹೊಂದಿರುವ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು 560ಕ್ಕೂ ಹೆಚ್ಚು ರಾಜಪ್ರಭುತ್ವಗಳನ್ನು ಭಾರತೀಯ ಒಕ್ಕೂಟಕ್ಕೆ ಸೇರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ ಇವರ ಜನ್ಮದಿನದ ಅಂಗವಾಗಿ ದೇಶಾದ್ಯಂತ ರಾಷ್ಟ್ರೀಯ ಏಕತಾ ಓಟವನ್ನು ಅಕ್ಟೋಬರ್ 31ರಂದು ಆಚರಿಸಿಕೊಂಡು ಬರುತ್ತಿದ್ದು, ಈ ಮಹತ್ವದ ದಿನದ ಅಂಗವಾಗಿ ಏಕತೆಗಾಗಿ ಓಟ ಕಾರ್ಯಕ್ರಮವನ್ನು ನಾಗಮಂಗಲ ಪೊಲೀಸ್ ಇಲಾಖೆ ಆಯೋಜನೆ ಮಾಡಿತು. ಕಾರ್ಯಕ್ರಮದಲ್ಲಿ ನಾಗಮಂಗಲ ಪಟ್ಟಣ ಪೊಲೀಸ್ ಠಾಣೆ, ಬೆಳ್ಳೂರು ಪೊಲೀಸ್ ಠಾಣೆ, ಗ್ರಾಮಾಂತರ ಪೊಲೀಸ್ ಠಾಣೆ, ಬಿಂಡಿಗನವಿಲ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಹಾಗೂ ಅಧಿಕಾರಿ ವರ್ಗ ಭಾಗವಹಿಸಿ ನಾಗಮಂಗಲ ಪಟ್ಟಣದ ಟಿಬಿ ಬಡಾವಣೆ ಮಂಡ್ಯ ವೃತ್ತದವರೆಗೆ ಏಕತೆಗಾಗಿ ಓಟ ಅಂಗವಾಗಿ ನೂರಾರು ಸಿಬ್ಬಂದಿಗಳು ಭಾಗವಹಿಸಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕಾರ ಮಾಡಿದರು. ರಾಷ್ಟ್ರದ ಐಕ್ಯತೆಗೆ, ಸಮಗ್ರತೆಗೆ ಮತ್ತು ಭದ್ರತೆಯನ್ನು ಕಾಪಾಡಲು ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ ಮತ್ತು ನನ್ನ ದೇಶ ಬಾಂಧವರಲ್ಲಿ ಈ ಸಂದೇಶವನ್ನು ಸಾರಲು. ಕಾರ್ಯಕ್ರಮದಲ್ಲಿ ನಾಗಮಂಗಲ ಪೊಲೀಸ್ ವಿಭಾಗದ ಡಿವೈಎಸ್ಪಿ ಚಲುವರಾಜು ಮಾತನಾಡಿ, ನಮ್ಮ ದೇಶ ವಿವಿಧ ಭಾಷೆ, ಜಾತಿ, ಧರ್ಮಗಳನ್ನು ಒಳಗೊಂಡಂತೆ ಭಾರತೀಯರು ಇದ್ದರೂ ಕೂಡ ಎಲ್ಲರೂ ಕೂಡ ಏಕತೆಯಿಂದ ಬದುಕುತ್ತಿದ್ದೇವೆ. ಈ ದಿನ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದು, ಈ ಸುದಿನದ ಕಾರ್ಯಕ್ರಮದ ಅಂಗವಾಗಿ ಇಲಾಖೆ ವತಿಯಿಂದ ಏಕತೆಗಾಗಿ ಓಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಹಾತ್ಮ ಗಾಂಧಿಯಿಂದ ಉಕ್ಕಿನ ಮನುಷ್ಯ ಎಂದೇ ಬಿರುದು ಪಡೆದ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ದೇಶದಲ್ಲಿ ಇದ್ದಂತಹ 560ಕ್ಕೂ ಹೆಚ್ಚು ರಾಜ್ಯ ಸಂಸ್ಥಾನಗಳನ್ನು ಒಗ್ಗೂಡಿಸಿ ಭಾರತೀಯ ಒಕ್ಕೂಟಕ್ಕೆ ಸೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಇದರ ಅಂಗವಾಗಿ ಈ ದಿನ ರಾಷ್ಟ್ರೀಯ ಏಕತಾ ಓಟ ದಿನವನ್ನು ಆಚರಿಸುತ್ತಿದ್ದೇವೆ. ಅವರು ಹಾಕಿಕೊಟ್ಟ ಉತ್ತಮ ಹಾದಿಯಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ ಎಂದು ತಿಳಿಸಿದರು. ಎಲ್ಲರೂ ಸಹ ಓಡಾಡಿದ್ದಾರೆ. ಮಹಾತ್ಮ ಗಾಂಧಿ ಇರ್ಬೋದು, ಮತ್ತು ತಿಲಕ್ ಸಾಹೇಬ್ ಇರ್ಬೋದು, ಹಲವಾರು ರಾಷ್ಟ್ರೀಯ ಭಾರತದ ಸ್ವತಂತ್ರ ಹೋರಾಟಗಾರರು ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು. ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ಸಾಹೇಬರು ಏಕೀಕರಣ ನೀವು ಹೇಳ್ದಂಗೆ ನಮ್ಮ ದೇಶ ಹಲವು ರಾಜ ಸಂಸ್ಥಾನಗಳು ಇದ್ದವು. ನೀವು ಹೇಳಿದಂಗೆ 500 ಚಿಲ್ಲರೆ ಇತ್ತು. ಅವೆಲ್ಲನೂ ಸುಲಭವಾಗಿ ಒಗ್ಗಟ್ಟು ಮಾಡೋಕ್ಕೆ ಕಷ್ಟ. ಇಡೀ ದೇಶದಲ್ಲಿ ಅಪ್ ಟು ಕಾಶ್ಮೀರದಿಂದ ಕನ್ಯಾಕುಮಾರಿಯಿಂದ ಹಿಡಿದು ಅಪ್ ಟು ಈ ಕಡೆ ಮುಂಬೈ, ಈ ಕಡೆ ಕಲ್ಕತ್ತಾ ಎಲ್ಲ ಸಂಘ ಸಂಸ್ಥೆಗಳನ್ನು, ರಾಷ್ಟ್ರೀಯ ರಾಜ ಸಂಸ್ಥೆಗಳನ್ನು ಒಂದು ಒಗ್ಗಟ್ಟು ಮಾಡಬೇಕಾದ್ರೆ ಭಾಳ ಕಷ್ಟ. ಇಡೀ ನಾವು ಒಂದು ಜಿಲ್ಲೆನೇ, ಒಂದು ತಾಲೂಕಲ್ಲೇ ಏಕೀಕರಣ ಮಾಡಬೇಕಾದ್ರೆ ಕಷ್ಟ ಇರ್ತದೆ. ಆ ಟೈಮಲ್ಲಿ ಅವರು ಇಡೀ ಭಾರತ ರಾಷ್ಟ್ರವನ್ನು ಮುಂದಾಳತ್ವ ವಹಿಸ್ಕೊಂಡು ಏಕೀಕರಣಕ್ಕೆ ಅವರು ಮಾಡೋದು. ನಮ್ಮ ರಾಷ್ಟ್ರ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದೆ ಅಲ್ವಾ. ಎಲ್ಲ ರಾಜ್ಯಗಳಲ್ಲೂ, ಇಡೀ ದೇಶದಲ್ಲ ರಾಜ್ಯಗಳಲ್ಲೇ ವಿವಿಧತೆ ಇದೆ ಅಲ್ವಾ. ಜನಾಂಗ ಇದ್ದಾರೆ, ಬೇರೆ ಬೇರೆ ಜನಾಂಗ ಇದ್ದಾರೆ, ಬೇರೆ ಬೇರೆ ಭಾಷೆ ಇದೆ. ಅಷ್ಟು ಸುಲಭದಲ್ಲಿ ನಾವು ಆಗ್ತಿರಲಿಲ್ಲ. ಅಂಥ ಶ್ರಮವನ್ನು ಅವರು ವಹಿಸಿದರು. ಅವ್ರಿಗೆ ಸರ್ದಾರ್ ಅಂತ ಕರೆದದ್ದು ನಮ್ಮ ಮಹಾತ್ಮ ಗಾಂಧೀಜಿಯವರು ಕೊಟ್ಟರು. ಆ ಪ್ರಯುಕ್ತ ಅವರ 150ನೇ ಜನ್ಮ ದಿನಾಚರಣೆ ಇದೆ. ಹಾಗಾಗಿ ನಮ್ಮ ರಾಷ್ಟ್ರಾದ್ಯಂತ ಎಲ್ಲ ಸರ್ಕಾರಿ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು ಈ ಏಕೀಕರಣದ ಓಟವನ್ನು ಹಮ್ಮಿಕೊಂಡವೆ. ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆ ಅದರಲ್ಲೂ ಎಲ್ಲ ಠಾಣಾ ಮಟ್ಟದಲ್ಲಿ ಇದನ್ನು ಹಮ್ಮಿಕೊಡ್ಬೇಕಂತ ಮಾಡಿದರು. ಹಾಗಾಗಿ ನಾವು ಈ ದಿನ ಮಾಡಿದ್ದೀವಿ. ನೀವೆಲ್ಲ ಸಾಕಷ್ಟಿದೆ. ನಾವು ಯಾವುದೇ ಜಾತಿ, ಧರ್ಮ, ಭಾಷೆ ಇರಲಿ, ನಾವೆಲ್ಲರೂ ಭಾರತೀಯರು. ನಾವು ಎಲ್ಲರನ್ನೂ ಸಹ ಒಂದೇ ರೀತಿ ಮಾಡಬೇಕು. ಆಗ ಮಾತ್ರ ನಾವು. ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಚಲುವರಾಜು, ಸಿಪಿಐ ಹೇಮಂತ್ ಕುಮಾರ್, ಪೊಲೀಸ್ ಠಾಣೆ ನಿರೀಕ್ಷಕರಾದ ರವಿಕುಮಾರ್, ರಾಜೇಂದ್ರ, ಶಿವಕುಮಾರ್, ಮಾರುತಿ ಹಾಗೂ ನೂರಾರು ಮಂದಿ ಪೊಲೀಸ್ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.